ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಶತ್ರುವನ್ನ ಮಣಿಸಲು ಯಾವಾಗ್ಲೂ ಕೂಡ ಗಡಿಯಲ್ಲಿ ನಿಂತು ಫಿರಂಗಿಗಳನ್ನ ಸಿಡಿಸಬೇಕಾಗಿಲ್ಲ, ಯುದ್ಧ ವಿಮಾನಗಳನ್ನ ಕಳುಹಿಸಿ ಬಾಂಬ್ ಹಾಕಬೇಕಾಗಿಲ್ಲ. ಬದಲಾಗಿ ಶತ್ರುವಿನ ಜೀವನಾಡಿಯಾಗಿರುವಂತಹ ಆತನ ಉಸಿರಾಗಿರುವಂತಹ ನೀರಿನ ಮೂಲವನ್ನೇ ಕಟ್ ಮಾಡಿ ಆತನನ್ನ ಬಾಯಾರಿಕೆಯಿಂದಲೇ ಮಣ್ಣು ಪಾಲು ಮಾಡುವ ಒಂದು ಭಾರಿ ದೊಡ್ಡ ರಣತಂತ್ರ ಜಗತ್ತಿನಲ್ಲಿದೆ. ಇದನ್ನೇ ನಾವು ಜಿಯೋಪೊಲಿಟಿಕ್ಸ್ ಭಾಷೆಯಲ್ಲಿ ವಾಟರ್ ವಾರ್ ಅಂತ ಕರಿತೀವಿ. ಇಂದು ನಮ್ಮ ಭಾರತ ದಶಕಗಳಿಂದ ನಮಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದ ಪಾಕಿಸ್ತಾನದ ವಿರುದ್ಧ ಇದೇ ವಾಟರ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಹೌದು, ಪಾಕಿಸ್ತಾನದ ಬದುಕು ಮತ್ತು ಕೃಷಿಗೆ ಏಕೈಕ ಆಧಾರವಾಗಿರುವ ಸಿಂಧು ನದಿಯ ನೀರನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಪಾಕಿಸ್ತಾನವನ್ನ ಅಕ್ಷರಶಃ ಉಸಿರುಗಟ್ಟಿಸುವ ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಪಾಕಿಸ್ತಾನಕ್ಕೆ ಹೋಗುವ ನೀರನ್ನ ತಡೆಯಲು ಜಮ್ಮು ಕಾಶ್ಮೀರದಲ್ಲಿ ಬೃಹತ್ ಅಣೆಕಟ್ಟೆಗಳು ತಲೆ ಎತ್ತಿವೆ. ಭಾರತದ ಈ ಒಂದೇ ಒಂದು ಪೆಟ್ಟಿಗೆ ಪಾಕಿಸ್ತಾನದ ಕೃಷಿ ಭೂಮಿಗಳೆಲ್ಲ ಒಣಗಿ ಬಿಕಾರಿಯಾಗಿದೆ. ಕುಡಿಯಲು ನೀರಿಲ್ಲದೆ ಬೆಳೆ ಬೆಳೆಯಲು ಸಾಧ್ಯವಾಗದೆ ಪಾಕಿಸ್ತಾನದ ಜನತೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಷ್ಟಕ್ಕೂ 1960ರಲ್ಲಿ ಮಾಡಿಕೊಂಡಿದ್ದಂತಹ ಆ ಸಿಂಧು ನದಿ ನೀರಿನ ಒಪ್ಪಂದ ಎಂಥದ್ದು? ಅದರಿಂದ ಭಾರತಕ್ಕೆ ಇಷ್ಟು ವರ್ಷಗಳ ಕಾಲ ಆಗ್ತಾ ಇದ್ದ ಅನ್ಯಾಯವಾದ್ರೂ ಏನು? ಗಡಿಯಲ್ಲಿ ಒಂದೇ ಒಂದು ಗುಂಡು ಹಾರಿಸದೆ ಪಾಕಿಸ್ತಾನವನ್ನ ಆರ್ಥಿಕವಾಗಿ ಪತನಗೊಳಿಸಲು ದೆಹಲಿಯಿಂದ ಹೋದಂತಹ ಖಡಕ್ ವಾರ್ನಿಂಗ್ ಎಂಥದ್ದು? ಪಾಕಿಸ್ತಾನ ಈಗ ಅಳುತ್ತಾ ವಿಶ್ವ ಬ್ಯಾಂಕ್ ಮುಂದೆ ಭಿಕ್ಷಾ ಬೇಡ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ವಿಡಿಯೋದಲ್ಲಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಭಾರತದ ಈ ಭೌಗೋಳಿಕ ರಾಜಕೀಯ ತಂತ್ರದ ಪ್ರತಿಯೊಂದು ಗುಟ್ಟನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುವಂತಹ ನಮ್ಮ ನದಿ ನೀರನ್ನ ಬಂದ್ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗ್ತಾ ಇದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಪಾಕಿಸ್ತಾನ ಇಂದು ಉಸಿರುಗಡ್ತಾ ಇರುವಂತಹ ಕಥೆ ಅರ್ಥವಾಗಬೇಕಾದ್ರೆ ನೀವು 1960ರ ಇತಿಹಾಸವನ್ನ ಸ್ವಲ್ಪ ಕೆದಕಲೇಬೇಕಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹರಿಯುವಂತಹ ಒಟ್ಟು 6 ಪ್ರಮುಖ ನದಿಗಳಿವೆ. ಸಿಂಧು, ಝೇಲಂ, ಚಿನಾಬ್ ಇವು ಪಶ್ಚಿಮದ ನದಿಗಳು. ರಾವಿ, ಬಿಯಾಸ್, ಸಟ್ಲೆಜ್ ಇವು ಪೂರ್ವದ ನದಿಗಳು. 1960ರಲ್ಲಿ ವಿಶ್ವ ಬ್ಯಾಂಕ್ ನ ಮಧ್ಯಸ್ಥಿಕೆಯಲ್ಲಿ ಅಂದಿನ ಭಾರತ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ನಡುವೆ ಸಿಂಧು ನದಿ ನೀರಿನ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದ ಪ್ರಕಾರ ಪೂರ್ವದ 3 ನದಿಗಳಾಗಿರುವಂತಹ ರಾವಿ, ಬಿಯಾಸ್, ಸಟ್ಲೆಜ್ ಸಂಪೂರ್ಣ ನೀರು ಭಾರತಕ್ಕೆ ಸೇರಬೇಕು. ಆದ್ರೆ ಪಶ್ಚಿಮದ ಬೃಹತ್ 3 ನದಿಗಳಾಗಿರುವಂತಹ ಸಿಂಧು, ಝೇಲಂ, ಚಿನಾಬ್ ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಯಿತು. ಅಂದ್ರೆ ಈ 6 ನದಿಗಳಲ್ಲಿ ಹರಿಯುವ ಒಟ್ಟು ಶೇಕಡಾ ನೀರಿನ ಪ್ರಮಾಣ 80ರಷ್ಟು ಭಾಗ ಕೇವಲ ಪಾಕಿಸ್ತಾನಕ್ಕೆ ಸೇರಿತು. ಭಾರತಕ್ಕೆ ದಕ್ಕಿದ್ದು ಕೇವಲ 20% ನೀರು ಮಾತ್ರ. ತನ್ನ ಭೂಮಿಯಲ್ಲೇ ಹುಟ್ಟಿ ಹರಿಯುವಂತಹ ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಧಾರೆ ಎರೆಕೊಟ್ಟಂತಹ ಜಗತ್ತಿನ ಏಕೈಕ ದೇಶ ಅಂದ್ರೆ ಅದು ಭಾರತ. ಭಾರತ ಈ ಒಪ್ಪಂದವನ್ನ ಬಹಳ ಪ್ರಾಮಾಣಿಕವಾಗಿ ಪಾಲಿಸಿಕೊಂಡು ಬಂದಿತ್ತು. ಆದ್ರೆ ನೀರು ಕುಡಿದ ಪಾಕಿಸ್ತಾನ ಮಾಡಿದೇನ್ ಗೊತ್ತಾ? ಅದೇ ನೀರಿನ ಮೂಲಕ ಉಗ್ರರನ್ನ ಕಳುಹಿಸಿ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಕೃತ್ಯವನ್ನ ನಿರಂತರವಾಗಿ ಮಾಡಿಕೊಂಡು ಬಂತು. ಸ್ನೇಹಿತರೆ, ಪಾಕಿಸ್ತಾನದ ಈ ಆಟ 2014ರವರೆಗೆ ಮಾತ್ರ ನಡೆಯಿತು. ಯಾವಾಗ ಉರಿಯಲ್ಲಿ ಮತ್ತು ಪುಲ್ವಾಮಾದಲ್ಲಿ ಪಾಕ್ ಉಗ್ರರು ನಮ್ಮ ಯೋಧರ ಮೇಲೆ ಅಟ್ಯಾಕ್ ಮಾಡಿದ್ರು, ಆಗ ಭಾರತದ ತಾಳ್ಮೆಯ ಕಟ್ಟೆ ಒಡೆಯಿತು. ದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ಭದ್ರತಾ ಸಭೆಯಲ್ಲಿ ಭಾರತ ಸರ್ಕಾರ ಒಂದು ಐತಿಹಾಸಿಕ ಮತ್ತು ಅತಿ ಭಯಾನಕವಾದಂತಹ ಡೈಲಾಗ್ ಅನ್ನ ಪಾಕಿಸ್ತಾನಕ್ಕೆ ರವಾನಿಸಿತು. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಅಲ್ಲಿಂದ ಶುರುವಾಗಿದ್ದೆ ನೋಡಿ ಅಸಲಿ ರಿವೆಂಜ್ ಗೇಮ್. ಭಾರತ ಸರ್ಕಾರ ಸಿಂಧು ನದಿಯ ಒಪ್ಪಂದವನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಲಿಲ್ಲ. ಬದಲಾಗಿ ಆ ಒಪ್ಪಂದದಲ್ಲಿರುವಂತಹ ಕಾನೂನಿನ ಲೂಪ್ ಹೋಲ್ ಗಳನ್ನ ಬಳಸಿ ಪಾಕಿಸ್ತಾನಕ್ಕೆ ಹೋಗುವ ಪ್ರತಿಯೊಂದು ಹನಿ ನೀರನ್ನು ಕೂಡ ತಡೆಯುವ ಬೃಹತ್ ಪ್ರಾಜೆಕ್ಟ್ ಗಳಿಗೆ ಕೈ ಹಾಕ್ತು. ಇನ್ನು ಭಾರತ ಪಾಕಿಸ್ತಾನದ ಕುತ್ತಿಗೆಯನ್ನ ಹೇಗೆ ಇಸುತ್ತಾ ಇದೆ ಗೊತ್ತಾ? ಅದರ ಎಲ್ಲಾ ಲೆಕ್ಕಾಚಾರವನ್ನ ವಿವರವಾಗಿ ಹೇಳ್ತೀನಿ ನೋಡಿ. ಒಂದು ಶಹಪುರ್ ಕಂಡಿ ಅಣೆಕಟ್ಟು ಒಪ್ಪಂದದ ಪ್ರಕಾರ ರಾವಿ ನದಿಯ ನೀರು ಭಾರತಕ್ಕೆ ಸೇರಿತು. ಆದ್ರೆ ನಮ್ಮಲ್ಲಿ ಸರಿಯಾದ ಡ್ಯಾಮ್ಗಳು ಇಲ್ಲದ ಕಾರಣ ರಾವಿ ನದಿಯ ಕೋಟ್ಯಾಂತರ ಕ್ಯೂಸೆಕ್ ನೀರು ಸುಮ್ಮನೆ ಹರಿದು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಇದನ್ನೇ ಕ್ಯಾಚ್ ಮಾಡ್ಕೊಂಡಂತಹ ಪಾಕಿಸ್ತಾನ ಆ ಫ್ರೀ ನೀರಿನಿಂದ ತನ್ನ ಕೃಷಿ ಬೆಳೀತಾ ಇತ್ತು. ಆದ್ರೆ ಇತ್ತೀಚೆಗಷ್ಟೇ ಭಾರತ ಶಹಪುರ್ ಕಂಡಿ ಅಣೆಕಟ್ಟನ್ನ ಕಂಪ್ಲೀಟ್ ಮಾಡಿ ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ಒಂದೊಂದು ಹನಿ ನೀರನ್ನು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ. ಈ ನೀರನ್ನ ಈಗ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ರೈತರಿಗೆ ಹರಿಸಲಾಗ್ತಾ ಇದೆ. ಪಾಕಿಸ್ತಾನದ ಕಡೆಗೆ ಈಗ ಕೇವಲ ಒಣಮರಳು ಮಾತ್ರ ಕಾಣಿಸ್ತಾ ಇದೆ. ಇನ್ನು ಎರಡನೇದು ಕಿಶನ್ಗಂಗ್ ಮತ್ತು ರಾಟ್ಲೆ ಪ್ರಾಜೆಕ್ಟ್. ಇದು ಪಾಕಿಸ್ತಾನಕ್ಕೆ ಬಿದ್ದ ಅತಿ ದೊಡ್ಡ ಪೆಟ್ಟು. ಪಶ್ಚಿಮ ನದಿಗಳಾದಂತಹ ಝೇಲಂ ಮತ್ತು ಚಿನಾಬ್ ನದಿಗಳ ನೀರು ಪಾಕಿಸ್ತಾನಕ್ಕೆ ಸೇರಿದಾದ್ರೂ ಕೂಡ ಒಪ್ಪಂದದ ಪ್ರಕಾರ ಆ ನದಿಗಳ ಮೇಲೆ ಭಾರತ ರನ್ ಆಫ್ ದಿ ರಿವರ್ ಅಂದ್ರೆ ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಿಸಬಹುದು. ಇದನ್ನೇ ಅಸ್ತ್ರವಾಗಿ ಬಳಸಿದಂತಹ ಭಾರತ ಜಮ್ಮು ಕಾಶ್ಮೀರದಲ್ಲಿ ಬೃಹತ್ ಕಿಶನ್ಗಂಗಾ ಮತ್ತು ರಾಟ್ಲೆ ಜಲವಿದ್ಯುತ್ ಯೋಜನೆಗಳನ್ನ ಯುದ್ಧೋಪಾದಿಯಲ್ಲಿ ನಿರ್ಮಿಸ್ತಾ ಇದೆ. ಇದರಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಫ್ಲೋ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬಂದಿದೆ. ಭಾರತ ಮನಸ್ಸು ಮಾಡಿದ್ರೆ ಬೇಸಿಗೆಯಲ್ಲಿ ನೀರನ್ನ ತಡೆದು ಪಾಕಿಸ್ತಾನವನ್ನ ಒಣಗಿಸಬಹುದು, ಮಳೆಗಾಲದಲ್ಲಿ ಏಕಾಏಕಿ ನೀರು ಬಿಟ್ಟು ಪಾಕಿಸ್ತಾನವನ್ನ ಮುಳುಗಿಸಬಹುದು ಎನ್ನುವಂತಹ ಹೈ ಲೆವೆಲ್ ಕಂಟ್ರೋಲ್ ಈಗ ಭಾರತದ ಕೈಗೆ ಸಿಕ್ಕಿದೆ. ಇನ್ನು ಸ್ನೇಹಿತರೆ, ಪಾಕಿಸ್ತಾನದ 90% ಕೃಷಿ ಕೇವಲ ಈ ಸಿಂಧು ನದಿ
ನದಿಗಳ ನೀರಿನ ಮೇಲೆಯೇ ನಿಂತಿದೆ. ಯಾವಾಗ ಭಾರತ ಡ್ಯಾಂಗಳನ್ನ ಕಟ್ಟಿ ನೀರನ್ನ ತಡೆಯಲು ಶುರು ಮಾಡಿತು, ಪಾಕಿಸ್ತಾನದ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಅಕ್ಷರಶಃ ಹಾಹಾಕಾರ ಶುರುವಾಗಿದೆ. ಕೃಷಿ ಭೂಮಿಗಳೆಲ್ಲ ಒಣಗ್ತಾ ಇವೆ. ಬೆಳೆಗಳಿಲ್ಲದೆ ಪಾಕಿಸ್ತಾನದಲ್ಲಿ ಆಹಾರದ ಹಾಹಾಕಾರ ಶುರುವಾಗಿದೆ. ಗೋಧಿ ಮತ್ತು ಹಿಟ್ಟಿಗಾಗಿ ಪಾಕ್ ಜನತೆ ರಸ್ತೆಗಳಲ್ಲಿ ಒಡೆದಾಡಿಕೊಳ್ಳುವಂತಹ ದಯಾನೀಯ ಸ್ಥಿತಿ ನಿರ್ಮಾಣವಾಗಿದೆ. ತನ್ನ ಅಂತ್ಯ ಹತ್ತಿರವಾಗ್ತಾ ಇದೆ ಅಂತ ಅರಿತಂತಹ ಪಾಕಿಸ್ತಾನ ಓಡೋಡಿ ಹೋಗಿ ವಿಶ್ವ ಬ್ಯಾಂಕ್ ನ ಮುಂದೆ ಕಣ್ಣೀರು ಹಾಕ್ತು. ಭಾರತ ಡ್ಯಾಂ ಕಟ್ತಾ ಇದೆ, ನಮಗೆ ಅನ್ಯಾಯ ಮಾಡ್ತಾ ಇದೆ, ಅವರನ್ನ ತಡೆಯಿರಿ ಅಂತ ಭಿಕ್ಷೆ ಬೇಡ್ತು. ಆದ್ರೆ ಭಾರತ ವಿಶ್ವ ಬ್ಯಾಂಕ್ ಗೆ ತನ್ನ ಪವರ್ಫುಲ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು, ನಾವು ಮಾಡ್ತಾ ಇರೋದು ಒಪ್ಪಂದದ ಚೌಕಟ್ಟಿನಲ್ಲೇ ಇದೆ, ಇದರಲ್ಲಿ ನೀವು ತಲೆ ಹಾಕುವಂತಿಲ್ಲ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಡ್ತು. ಇದರ ಪರಿಣಾಮ ವಿಶ್ವ ಬ್ಯಾಂಕ್ ಕೂಡ ಪಾಕಿಸ್ತಾನದ ಅರ್ಜಿನ ರಿಜೆಕ್ಟ್ ಮಾಡಿ ಭಾರತದ ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತು. ಇಷ್ಟಕ್ಕೆ ಭಾರತ ಸುಮ್ಮನಾಗ್ಲಿಲ್ಲ. ಇದು ಜಿಯೋ ಪೊಲಿಟಿಕ್ಸ್ ನ ಅಸಲಿ ಆಟ. ಇತ್ತೀಚೆಗೆ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಒಂದು ಲೀಗಲ್ ನೋಟಿಸ್ ಅನ್ನು ಕಳುಹಿಸಿತು. ಕಳೆದ 62 ವರ್ಷಗಳಿಂದ ಇರುವಂತಹ ಈ ಸಿಂಧೂ ನದಿ ನೀರು ಒಪ್ಪಂದವನ್ನ ಈಗಲೇ ತಿದ್ದುಪಡಿ ಮಾಡಬೇಕು. ಉಗ್ರವಾದ ಮತ್ತು ಒಪ್ಪಂದ ಎರಡೂ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ. ನಾವು ಹೇಳಿದಂತೆ ಒಪ್ಪಂದ ಬದಲಾಯಿಸದೇ ಇದ್ರೆ ಇಡೀ ಟ್ರೀಟಿಯನ್ನೇ ರದ್ದು ಮಾಡ್ತೀವಿ ಎನ್ನುವ ಡೇಂಜರಸ್ ವಾರ್ನಿಂಗ್ ಅನ್ನ ಭಾರತ ಕೊಟ್ಟಿದೆ. ಒಂದ್ ವೇಳೆ ಭಾರತ ಈ ಒಪ್ಪಂದದಿಂದ ಹೊರಬಂದ್ರೆ ಮರುಕ್ಷಣವೇ ಸಿಂಧೂ ನದಿಯ ಸಂಪೂರ್ಣ ನೀರನ್ನ ಭಾರತ ತನ್ನತ್ತ ತಿರುಗಿಸಿಕೊಳ್ಳುತ್ತೆ. ಆಗ ಪಾಕಿಸ್ತಾನ ಎನ್ನುವ ದೇಶ ಅಕ್ಷರಶಃ ಮರುಭೂಮಿಯಾಗಿ ಒಂದೇ ಒಂದು ಹನಿ ನೀರಿಲ್ಲದೆ, ಒಂದೇ ಒಂದು ಗುಂಡು ಹಾರಿಸದೆ ಕಂಪ್ಲೀಟ್ ಆಗಿ ಪತನವಾಗುವುದು ಗ್ಯಾರಂಟಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಹಳೆಯ ಭಾರತವಲ್ಲ, ಇದು ನವ ಭಾರತ. ಗಡಿಯಲ್ಲಿ ಖ್ಯಾತಿ ತೆಗೆದ್ರೆ ನಾವು ಕೇವಲ ಶಾಂತಿಯ ಭಾಷಣ ಮಾಡಿಕೊಂಡು ಕೂರುವ ಕಾಲ ಮುಗ್ದು ಹೋಗಿದೆ. ಶತ್ರುವಿನ ವೀಕ್ ಪಾಯಿಂಟ್ ಯಾವುದು ಅಂತ ಹುಡುಕಿ ಆ ನರವನ್ನ ಕಟ್ ಮಾಡುವ ಇಂತಹ ಜಿಯೋಪೊಲಿಟಿಕಲ್ ರಣತಂತ್ರಗಳೇ ನಿಜವಾದ ದೇಶದ ಭದ್ರತೆ. ದಶಕಗಳಿಂದ ನಮ್ಮದೇ ನೀರನ್ನ ಕುಡಿದು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡುವ ಮೂಲಕ ಭಾರತ ಕಲಿಸ್ತಾ ಇರುವ ಈ ಪಾಠ ಇಡೀ ಜಗತ್ತಿಗೆ ಒಂದು ಬಿಗ್ ಮೆಸೇಜ್ ಆಗಿದೆ. ಸೊ ನಿಮ್ಗೇನನ್ಸುತ್ತೆ? ಒಂದೇ ಒಂದು ಗುಂಡು ಹಾರಿಸದೆ ಪಾಕಿಸ್ತಾನಕ್ಕೆ ಹೋಗುವ ನೀರನ್ನ ತಡೆದು ಅವರನ್ನ ಆರ್ಥಿಕವಾಗಿ ಪತನಗೊಳಿಸ್ತಾ ಇರುವ ಭಾರತದ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉಗ್ರರಿಗೆ ಕುಮ್ಮಕ್ಕು ನೀಡುವ ಪಾಕಿಸ್ತಾನದ ಜೊತೆಗಿನ 1960ರ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಭಾರತ ಕಂಪ್ಲೀಟ್ ಆಗಿ ರದ್ದು ಮಾಡಿ ಪೂರ್ತಿ ನೀರನ್ನ ನಾವೇ ಬಳಸಬೇಕು ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಭಾರತದ ಈ ನಡೆಯಿಂದ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಅಕ್ಷರಶಃ ಮರುಭೂಮಿಯಾಗಿ ಬದಲಾಗುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಶತ್ರು ರಾಷ್ಟ್ರದ ನಿದ್ದೆಗೆಡಿಸಿರುವಂತಹ ಭಾರತದ ಈ ಭೌಗೋಳಿಕ ರಾಜಕೀಯ ಶಕ್ತಿಯ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ದೇಶದ ಶಕ್ತಿಯ ಬಗ್ಗೆ ಸದಾ ಹೆಮ್ಮೆ ಪಡ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.